ಇದು ಸಾಮಾನ್ಯ ಊರಲ್ಲ, ಇದು ಕಲ್ಲಿನಲ್ಲಿ ಕೆತ್ತಿದ ಮಹಾಕಾವ್ಯ. ಇದು ರಾಜರ ಕನಸು. ಇದು ನಮ್ಮ ಹೆಮ್ಮೆಯ ಹಳೇಬೀಡು. ಹಿಂದೊಮ್ಮೆ ಈ ಸ್ಥಳವನ್ನು ದ್ವಾರ ಸಮುದ್ರ ಎಂದು ಕರೆಯಲಾಗುತ್ತಿತ್ತು. 12ನೇ ಶತಮಾನದಲ್ಲಿ ಹೊಯ್ಸಳರು ಇಲ್ಲಿ ತಮ್ಮ ವೈಭವದ ಸಾಮ್ರಾಜ್ಯವನ್ನು ಕಟ್ಟಿದರು. ಅವರ ಶೌರ್ಯ, ಅವರ ಕಲಾಪ್ರೇಮ, ಅವರ ಭಕ್ತಿ ಇವೆಲ್ಲವೂ ಇಲ್ಲಿ ಕಲ್ಲಿನ ಮೇಲೆ ಶಾಶ್ವತವಾಗಿ ಉಳಿದಿದೆ. ಹಳೇಬೀಡು ಎಂದಾಕ್ಷಣ ನೆನಪಾಗೋದು ಹೊಯ್ಸಳರ ದೇವಸ್ಥಾನ. ಈ ದೇವಸ್ಥಾನ ಶಿವನಿಗೆ ಸಮರ್ಪಿತವಾಗಿದೆ. ಹಳೇಬೀಡಿನ ಶಿಲ್ಪಕಲೆ ಮತ್ತು ಶಾಸನಗಳಿಗೆ ಬಳಪದ ಕಲ್ಲು ಪ್ರಮುಖ ಆಧಾರ. ಈ ಕಲ್ಲು ಮೃದುವಾಗಿರುವುದರಿಂದ ಹೊಯ್ಸಳ ಕಾಲದ ಕವಿಗಳು ಮತ್ತು ಶಿಲ್ಪಿಗಳು ತಮ್ಮ ಕಲ್ಪನೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಈ ಕಲ್ಲಿನ ಮೇಲೆ ಕೆತ್ತಲು ಸಾಧ್ಯವಾಯಿತು. 14ನೇ ಶತಮಾನದಲ್ಲಿ ದೆಹಲಿಯ ಸುಲ್ತಾನರ ದಾಳಿಯಿಂದ ಈ ನಗರವು ಹಾಳಾಯಿತು. ಆಕ್ರಮಣಕಾರರು ದ್ವಾರ ಸಮುದ್ರವನ್ನು ದೋಚಿ ನಾಶ ಮಾಡಿದರು. ಆದರೆ ನಗರ ಹಾಳಾದರೂ ಕಲೆ ಹಾಳಾಗಲಿಲ್ಲ. ದೇವಾಲಯಗಳು ಇಂದಿಗೂ ಅಚಲವಾಗಿ ನಿಂತಿವೆ. ಇಂದು ಹಳೇಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣ. ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಯುನೆಸ್ಕೋ ವಿಶ್ವ ಪರಂಪರೆಯ ಮಾನ್ಯತೆ ಸಿಕ್ಕಿದ್ದು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಪಡುವ ವಿಷಯ. ಒಮ್ಮೆ ಸಮಯ ಸಿಕ್ಕರೆ ಹಳೇಬೀಡಿಗೆ ಭೇಟಿ ನೀಡಿ ಕಲ್ಲಿನ ಕಾವ್ಯವನ್ನು ನಿಮ್ಮ ಕಣ್ಣುಗಳಿಂದಲೇ ಅನುಭವಿಸಿ.